ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕಳೆದ ಕೆಲ ದಿನಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಈಗ ಅವುಗಳ ಪಾಲಿಗೆ ಇನ್ನೊಂದು ಸೇರ್ಪಡೆಯಾಗಿದೆ. ಅಪರೂಪದ ವಿದೇಶಿ ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅರೆ ಅದ್ಯಾರು ಅಂದ್ರ ಈ ಸ್ಟೋರಿ ನೋಡಿ. ಸಸ್ಯಕಾಶಿ ಸೌಂದರ್ಯ ಹೆಚ್ಚಿಸಲು ತೋಟಗಾರಿಕಾ ಇಲಾಖೆ ಪ್ಲಾನ್. ವಿದೇಶದಿಂದ ಅಪರೂಪದ ಸಸ್ಯಗಳು ಲಾಲ್ಬಾಗ್ಗೆ ಆಗಮನ. ನಮ್ಮ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ಸದಾ ಜನಜಂಗುಳಿಯಿಂದ ಗಿಜಿಗುಡುವ ಪ್ರವಾಸಿ ತಾಣ. ಹೀಗಾಗಿ ಲಾಲ್ಬಾಗ್ನ ಸೌಂದರ್ಯ ಮತ್ತಷ್ಟು ಹೆಚ್ಚಿಸಲು ತೋಟಗಾರಿಕಾ ಇಲಾಖೆ ಮುಂದಾಗಿತ್ತು. ಈ ಹಿನ್ನೆಲೆ ಅಪರೂಪದ 19 ದೇಶ ವಿದೇಶಗಳ ವಿಶೇಷ ತಳಿ ಗಿಡಗಳು ಸಸ್ಯಕಾಶಿಗೆ ಎಂಟ್ರಿ ಕೊಟ್ಟಿವೆ. ಈಗೇನೆಂದರೆ ಯಾವುದೇ ಬಟಾನಿಕಲ್ ಗಾರ್ಡನ್ಗೆ ದೇಶ ವಿದೇಶದಿಂದ, ಬರೀ ವಿದೇಶ ಅಂತಲ್ಲ, ನಮ್ಮ ದೇಶದ ಹಲವಾರು ನಮ್ಮ ರಾಜ್ಯ ಅಥವಾ ದೇಶದ ಎಲ್ಲೆಲ್ಲಿ ಬೇರೆ ಬೇರೆ ಸ್ಪೀಸೀಸು ಪ್ರಭೇದಗಳು ಇಲ್ಲಿ ಇಲ್ದಿರ್ತಕ್ಕಂಥ ಸಿಗುತ್ತೋ ಅಂಥ ಸಸ್ಯ ಪ್ರಭೇದಗಳನ್ನ ತಂದು ಈ ಒಂದು ಲಾಲ್ಬಾಗ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ, ಪರಿಚಯ ಮಾಡ್ತಕ್ಕಂಥ ಕಾರ್ಯ ಹಿಂದಿನಿಂದಲೂ ಕೂಡ ಮುಂದುವರೆದಿದೆ. ಹೌದು, ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೂ ಮುಂಚೆ ಲಾಲ್ಬಾಗ್ ಅನ್ನ ಮತ್ತಷ್ಟು ಸುಂದರಗೊಳಿಸಲು ಇಲಾಖೆ ಪ್ಲಾನ್ ಮಾಡಿದೆ. ಚೀನಾ, ದಕ್ಷಿಣ ಅಮೆರಿಕ, ಸ್ಪೇನ್, ಮಯನ್ಮಾರ್, ಆಸ್ಟ್ರೇಲಿಯಾ, ಬ್ರೆಜಿಲ್, ಜಾವಾ, ಜಪಾನ್, ಅರ್ಜೆಂಟೀನಾ ಸೇರಿದಂತೆ 17 ದೇಶಗಳ 600ಕ್ಕೂ ಅಧಿಕ ವಿಶೇಷ ಸಸ್ಯಗಳನ್ನ ತರಲಾಗಿದೆ. ಕಾಸಿಯಾ ಗ್ಲಾಕಾ, ಜಪಾನೀಸ್ ಮಪ್ಲೆಯಂಥ ಸುಂದರ ಗಿಡಗಳು ಜನರನ್ನ ಆಕರ್ಷಿಸುತ್ತಿವೆ. ಈಗ ಪ್ರಸ್ತುತ ಸಾಲಿನಲ್ಲಿ ನಾವು ಈ ವರ್ಷ ಸುಮಾರು 650 ಸಸ್ಯ ಪ್ರಭೇದಗಳನ್ನ ಲಾಲ್ಬಾಗ್ಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಈಗಾಗಲೇ ಸುಮಾರು 500 ಜಾತಿಯ ಸಸ್ಯ ಪ್ರಭೇದಗಳು ಬಂದಿದೆ. ಸೊ ಅದನ್ನು ಈಗ ಮಳೆಗಾಲದ ಆರಂಭ, ಈಗ ಫಲಪುಷ್ಪ ಪ್ರದರ್ಶನ ಆರಂಭಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ. ಫಲಪುಷ್ಪ ಪ್ರದರ್ಶನದ ಸಮಯದಲ್ಲಿ ಒಂದು ಸಾಂಕೇತಿಕವಾಗಿ ಆರಂಭ ಮಾಡಿ ಮಳೆಗಾಲದೊಳಗಡೆ ಇದೆಲ್ಲವನ್ನು ಕೂಡ ಪ್ಲಾಂಟ್ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಈಗ ಇದು ನಾನು ಈಗಾಗಲೇ ಹೇಳ್ದಂಗೆ ಮೇಡಮ್ 650 ಜಾತಿ ಗಿಡಗಳಿದೆ, ಇಲ್ಲಿ ಸಸ್ಯ ಪ್ರಭೇದಗಳಿದೆ. ಅದರಲ್ಲಿ ಕೆಲವು ಉದಾಹರಣೆಗಳು ಕೊಡಬೇಕು ಅಂದರೆ ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಕರಿತೀವಿ, ಅದನ್ನು ಬಿಯೋಬಾಬ್ ಟ್ರೀ ಅಂತಲೂ ಕರಿತೀವಿ. ಅದೇನೆಂದರೆ ವೆರಿ ಲಾಂಗ್ ಲಿವಿಂಗ್ ಟ್ರೀ ಅಂತ ಅರ್ಥ. ಒಟ್ನಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈಗಾಗಲೇ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಆರಂಭ ಆಗಿದೆ. ಆಗಸ್ಟ್ನ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನದ ವೇಳೆ ಲಾಲ್ಬಾಗ್ ಮತ್ತಷ್ಟು ಹಸಿರು ಸೌಂದರ್ಯದಿಂದ ಮಿಂಚಲಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ವೀಣಾ ಸಿದ್ದಾಪುರ, ಸುದ್ದಿ ಟಿವಿ, ಬೆಂಗಳೂರು.